ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ತುಂಬ ಬೋರ್ ಆಗ್ತಿತ್ತು ಅಂದ್ಬಿಟ್ಟು ಶಟಲ್ ಆಡೋಣ ಅಂತ ಈವ್ನಿಂಗ್ ಪ್ಲ್ಯಾನ್ ಮಾಡಿದೆ. ಇಟ್ಸ್ ಅರೌಂಡ್ 7 o'clock ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಈವ್ನಿಂಗ್ ವಾಕ್ ಹೋಗ್ಬೇಕಾದ್ರೆ ಆ ವೆದರ್ಗೆ ಗಾಳಿ ಬರ್ತಿತ್ತು. ಸೊ ಐ ಎಂಜಾಯ್ಡ್ ಇಟ್ ಆ್ಯಕ್ಚುಲಿ. ಹಾಗೆ ವಾಕ್ ಮಾಡಿಕೊಂಡು ಸ್ವಲ್ಪ ದೂರದಲ್ಲೇ ಪಾರ್ಕ್ ಇದೆ. ಸೊ ಅಲ್ಲೇ ಆಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಬನ್ನಿ ಬನ್ನಿ, ಯಾವ ಪಾರ್ಕ್ ಏನಂತ ತೋರಿಸ್ತೀನಿ. ಕೂದಲು ಬೇರೆ ಸಣ್ಣ ಆಗ್ಬಿಟ್ಟಿದೆ. ನನ್ನ ಕೂದಲು ನಾನು ನೋಡ್ಕೊಂಡ್ರೆ ನನಗೆ ಅಳು ಬರುತ್ತೆ. ದುಬೈಗೆ ಬಂದಮೇಲೆ ಈ ವಾಟರಿಂದ ತುಂಬ ಕೂದಲು ಉದುರುತ್ತಿದೆ, ಬಿಕಾಸ್ ವಾಟರ್ ವೇಟ್ ತುಂಬ ಇದೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಸಿಗ್ನಲ್, ದುಬೈಯಲ್ಲಿ ಸಿಗ್ನಲ್ ರೂಲ್ಸ್ ತುಂಬ ಚೆನ್ನಾಗಿದೆ. ಇದನ್ನು ಕ್ರಾಸ್ ಮಾಡಿದ್ರೆ ಪಬ್ಲಿಕ್ಗೆ ಆಗ್ಲೇ ಫೈನ್ ಹಾಕ್ತಾರೆ. ಸಿ ಐ ಡಿಗಳು ಹೇಗೆ ಬರ್ತಾರೆ ಅಂದರೆ ನಮಗೆ ಗೊತ್ತಿರಲ್ಲ. ನಾರ್ಮಲ್ ಡ್ರೆಸ್ಸಲ್ಲೇ ಬಂದು ಆಗ್ಲೇ ಫೈನ್ ಹಾಕ್ತಾರೆ. ಫೈನ್ 1000 to 850 dirhamsವರೆಗೂ ಇರುತ್ತೆ. ಅಂದರೆ ನಮ್ಮ ಇಂಡಿಯಾ ಅಮೌಂಟ್ 22 to 23,000 ಅಂತ ಹೇಳ್ಬೋದು. ಇದೇ ರೂಲ್ಸು ನಮ್ಮ ಬ್ಯಾಂಗ್ಳೂರು, ನಮ್ಮ ಇಂಡಿಯಾದಲ್ಲಿ ಇದ್ದರೆ ಎಷ್ಟೋ ಅವಾಂತರಗಳನ್ನು ನಾವು ತಡಿಬೋದು, ಎಷ್ಟೋ ಆಕ್ಸಿಡೆಂಟ್ಗಳನ್ನು ತಡಿಬೋದು. ಸರಿ ಬನ್ನಿ, ಈಗ ಪಾರ್ಕು ಹೋಗೋಣ. ಇದೇ ಪಾರ್ಕ್ ನಮ್ಮ ಮನೆ ಹತ್ರ ಇರೋ ನಿಯರು. ತುಂಬ ಬೋರ್ ಆದಾಗ ಅರ್ಲಿ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಟೈಮ್ ಬರ್ತಾ ಇರ್ತೀನಿ. ಆಗಾಗ ಒಳ್ಳೆ ವೆದರು, ತುಂಬ ಚೆನ್ನಾಗಿ ಗಾಳಿ ಬರುತ್ತೆ. ತುಂಬ ಬಿಸಿ ಅಂತ ಅನಿಸಲ್ಲ ಇಲ್ಲಿಗೆ ಬಂದಾಗ, ಯಾಕಂದರೆ ನಾನು ಟೈಮ್ ನೋಡಿಕೊಂಡೇ ಬರ್ತೀನಿ ವೆದರ್ ಹೇಗಿದೆ ಹೊರಗಡೆ ಅಂತ. ತುಂಬ ಬಿಸಿ ಇದ್ದಾಗೂ ಆಚೆ ಬರೋದಕ್ಕಾಗಲ್ಲ. ಸೊ ಫೈನಲಿ ಆಟ ಆಡಿಕೊಂಡು ಸಿಕ್ಕಾಪಟ್ಟೆ ಸ್ವೆಟ್ ಆಯಿತು. ಆಮೇಲೆ ಈಗ ತುಂಬ ಎಕ್ಸಾಸ್ಟ್ ಆಗಿದ್ದೀನಿ. ಈಗ ಹೋಗಿ ರೆಸ್ಟ್ ಮಾಡೋದಷ್ಟೇ ಬಾಕಿ ಇರೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್ ಆ್ಯಂಡ್ ಹ್ಯಾವ್ ಎ ಸ್ವೀಟ್ ಡ್ರೀಮ್ಸ್. ಬಾಯ್ ಬಾಯ್.